ಇನ್ನು ರಾಹುಲ್ ಗಾಂಧಿಗೆ ಈ ಬಾರಿ ಡಬಲ್ ದಿಗ್ವಿಜಯ ಅಂತಾನೆ ಹೇಳ್ಬೋದು. ರಾಯ್ಬರೇಲಿ ಹಾಗೂ ವೈನಾಡಲ್ಲಿ ರಾಹುಲ್ ಗೆಲುವು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಒಂದ್ ಕಡೆ ಗೆದ್ರು, ಒಂದ್ ಕಡೆ ಅಂದ್ರೆ ವೈನಾಡಲ್ಲಿ ಗೆದ್ದಿದ್ರು, ಈ ಬಾರಿ ವೈನಾಡಲ್ಲೂ ಗೆದ್ದು ಜೊತೆಗೆ ರಾಯ್ಬರೇಲಿ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಿದ್ದ ಕ್ಷೇತ್ರ. ಸೊ ಸಾಂಪ್ರದಾಯಿಕವಾಗಿ ಅವ್ರದೇ ಕುಟುಂಬದ ಒಂದು ಭದ್ರಕೋಟೆ. ಹಾಗಾಗಿ ಎರಡು ಕ್ಷೇತ್ರಗಳ ದಿಗ್ವಿಜಯವನ್ನ ಸಾಧಿಸಲಿದ್ದಾರೆ. ರಾಹುಲ್ ಕೂಡ ಗೆದ್ರೆ ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ, ಇದು ಬಹಳ ಇಂಪಾರ್ಟೆಂಟ್. ರಾಯ್ಬರೇಲಿ ಉಳಿಸ್ಕೊಳ್ತಾರ, ತಮ್ಮ ತಾಯಿ ಸ್ಪರ್ಧೆ ಮಾಡ್ತಿದ್ದ ಕ್ಷೇತ್ರ, ಅಥವಾ ಕಳೆದ ಬಾರಿ ತಮಗೆ ರಾಜಕೀಯವಾಗಿ ಒಂದ್ ರೀತಿ ಪುನರ್ಜನ್ಮ ಕೊಡ್ತಲ್ಲ ವೈನಾಡು, ಅದನ್ನೇ ಉಳಿಸ್ಕೊಂತಾರ. ಬಹುಶಃ ಈಗಿನ ಬೆಳವಣಿಗೆಗಳನ್ನ ನೋಡ್ತಾ ಹೋಗೋದಾದ್ರೆ ಅವರು ವೈನಾಡನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ವೈನಾಡು ಅವರಿಗೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಟ್ಟಂತ ಕ್ಷೇತ್ರ ಅಂತಾನೆ ಹೇಳ್ಬೋದು. ಅಂದ್ರೆ ಅಲ್ಲ, ಇಲ್ಲಿ ಒಂದು ಮಾಡಬಹುದು, ಆ ರೀತಿ ಮಾಡೋದಾದ್ರೆ ವೈನಾಡನ್ನ ಅವ್ರು ಉಳಿಸ್ಕೊಂಡು ರಾಯ್ಬರೇಲಿಗೆ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಕರ್ಕೊಂಡ್ ಬರ್ಬೋದು, ಉಪಚುನಾವಣೆ ಅಲ್ಲಿ ಮಾಡಬಹುದು. ಯಾಕಂದ್ರೆ ಅವ್ರ ಫ್ಯಾಮಿಲಿ ಸೀಟ್ ಕುಟುಂಬಕ್ಕೆ ಭದ್ರಕೋಟೆನ ಉಳಿಸ್ಕೊಳ್ಳಕ್ ಪ್ರಯತ್ನ ಮಾಡಬಹುದು, ಹಂಗ್ ಮಾಡಬಹುದು. ಎರಡರಲ್ಲೂ ಗೆದ್ರೆ ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ. ಹಿಂದೆ ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಹೌದು ಹೌದು. ರಾಯ್ಬರೇಲಿ ಕೂಡ ಗೆದ್ದಿದ್ರು. ಆದ್ರೆ ಅವರು ಬಳ್ಳಾರಿ ಕ್ಷೇತ್ರವನ್ನು ಬಿಟ್ಟುಕೊಟ್ರು. ಆಗ ತಮ್ಮ ಉತ್ತರ ಪ್ರದೇಶದ ಅವರ ಕ್ಷೇತ್ರವನ್ನು ಉಳಿಸ್ಕೊಂಡ್ರು. ಸೊ ಇಲ್ಲಿ ಇವರು ದಕ್ಷಿಣವನ್ನು ಉಳಿಸ್ಕೊಳ್ತಾರೆ, ಈಗ ಉತ್ತರ ಭಾರತದಲ್ಲಿ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ. ನೋಡಿ, ರಾಯ್ಬರೇಲಿಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಲೀಡಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲ, ಬೇರೆ ರೀತಿಯೂ ಮಾಡಬಹುದು. ಒಂದು ವೇಳೆ ಈಗ ಪ್ರಿಯಾಂಕಾ ಗಾಂಧಿ ಅವರು ಏನಾದ್ರು ಬರ್ದೇ ಇದ್ರೆ ಚುನಾವಣಾ ರಣರಂಗಕ್ಕೆ, ಇವರು ಕೇರಳವನ್ನೇ ಬಿಟ್ಕೊಟ್ಟು ವೈನಾಡನ್ನೇ ಬಿಟ್ಕೊಟ್ಟು ಅಲ್ಲಿ ಬೇರೆ ಯಾರನ್ನೋ ಅಭ್ಯರ್ಥಿನ ಹಾಕಿ ರಾಯ್ಬರೇಲಿ ಉಳಿಸ್ಕೊಂಡು ಮುಂದುವರಿಬಹುದು, ಅದು ಆಗ್ಬಹುದು. ಎರಡರಲ್ಲಿ ಗೆದ್ರೆ ಯಾವ ಕ್ಷೇತ್ರ ಉಳಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಇದೆ. ಈಗ ಡಬಲ್ ದಿಗ್ವಿಜಯವನ್ನ ಸಾಧಿಸ್ತಾರೆ ರಾಹುಲ್ ಗಾಂಧಿ. ಬಹಳ ಒಂದು ದೊಡ್ಡ ಮಟ್ಟದ ವಿಕ್ಟರಿ ಇದು ರಾಹುಲ್ ಗಾಂಧಿ ಅವರಿಗೆ, ತಮ್ಮ ವೈಯಕ್ತಿಕವಾಗಿ ಮತ್ತು ಪಕ್ಷಕ್ಕೆ ಬಂದಿರುವಂತಹ ಗೆಲುವು. ನಿತ್ರ ಸೋಲ್ತಾರೆ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇತ್ತು. NDA ನಲ್ಲಿ ಹೇಗೆ ಮೋದಿ ಇಮೇಜ್ ಅನ್ನ ಇಟ್ಕೊಂಡು ಮೋದಿ ನಾಮಬಲದಿಂದ ಎಲ್ಲ ಮತ ಕೇಳ್ತಾ ಇದ್ರು, ಕಾಂಗ್ರೆಸ್ ನಲ್ಲಿ ಏನಾದ್ರು ಇಷ್ಟು ಮತಗಳು ಬಂದಿದೆ ಕಾಂಗ್ರೆಸ್ಗೆ ಅಂದ್ರೆ ಅದು ರಾಹುಲ್ ಗಾಂಧಿ ಅವರ ವರ್ಚಸ್ಸು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅವರ ಅಚೀವ್ಮೆಂಟೇ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ನ್ಯಾಯ ಯಾತ್ರೆ ಮಾಡಿದ್ರು. ಆ ಎರಡು ಯಾತ್ರೆಗಳಲ್ಲಿ ಅವರಿಗೆ ಜನರ ಜೀವನ ಹೇಗೆ ಅನ್ನೋದು ಗೊತ್ತಾಯ್ತು. ಹಿಂದೆ 10 ವರ್ಷಗಳ ಕಾಲ UPA ಅಧಿಕಾರದಲ್ಲಿತ್ತು. ಅವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಪೊಸಿಷನ್ ಹೋಗ್ಬೋಯಿತ್ತು. MP ಇದ್ರ ಅವಾಗ ಮಂತ್ರಿ ಆಗ್ಬೋಯಿತ್ತು, ಪ್ರಧಾನಿ ಬೇಕಾದ್ರೆ ಆಗ್ಬೋಯಿತ್ತು, ಎಲ್ಲ ಅವಕಾಶಗಳು ಆಗಿರ್ಲಿಲ್ಲ. ಆದ್ರೆ ಜೀವನವನ್ನ ತಿಳ್ಕೊಳಕ್ಕೆ, ಜನರ ಜೀವನ ಹೇಗಿದೆ ಅಂತ ತಿಳ್ಕೊಳಕ್ಕೆ ಈ ಭಾರತ್ ಜೋಡೋ ಯಾತ್ರೆ, ಅದರಲ್ಲಿ ಜನರ ಒಂದು ಒಪಿನಿಯನ್, ಜನಗಳಿಗೆ ಹತ್ರ ಆಗಿದ್ದು, ಅವ್ರನ್ನು ಕೂಡ ಪರ್ಯಾಯ ನಾಯಕನಾಗಿ ಎಲ್ಲೊಂದ್ ಕಡೆ ಒಂದಷ್ಟು ಜನ ಗುರುತಿಸುವಂಗಾಗಿದ್ದು ಅವ್ರಿಗೆ ವರ್ಕೌಟ್ ಆಗಿ ಅನ್ನೋದು ಬಹಳ ಸ್ಪಷ್ಟವಾಗ್ತಿದೆ.